ತಮ್ಮ ಹುಡುಗನ ಪರಿಚಯವನ್ನು ಮಾಡಿಕೊಟ್ಟ ರಚಿತಾರಾಮ್. ಕೊನೆಗೂ ಒಂದು ತಮ್ಮ ಹುಡುಗನ ಪರಿಚಯವನ್ನು ರಚಿತಾರಾಮ್ರವರು ಮಾಡಿಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಗಂಡು ಯಾರು, ಅವರು ಏನನ್ನ ಕೆಲಸ ಮಾಡ್ತಾರೆ, ಯಾಕೆ ಇಷ್ಟು ದಿನ ಲೇಟನ್ನು ಮಾಡಿದರು, ಇಷ್ಟು ದಿನ ಜೊತೆಯಲ್ಲೇ ಇದ್ದರೂ ಕೂಡ ಯಾಕೆ ಅವರು ಮದುವೆಯನ್ನು ಆಗಲಿಲ್ಲ ರಚಿತಾರಾಮ್ರವರು. ಸೊ ಅಷ್ಟಕ್ಕೂ ಗಂಡು ಯಾರು, ಅವ್ರು ಏನು ಕೆಲಸವನ್ನು ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ರಚಿತಾರಾಮ್ ಒಂದು ಕನ್ನಡದ ಒಂದು ಕಿರೀಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹಲವಾರು ಒಂದು ಹಿಟ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಈಗ ಟಾಪಿಕ್ ಟ್ರೆಂಡ್ನಲ್ಲಿ ಇರೋದು ಒಂದು ರಚಿತಾರಾಮ್ರವರೇ ಅನ್ನೋದನ್ನು ನಾವು ಹೇಳ್ಕೋಬಹುದು. ಒಂದು ದರ್ಶನ್ ರವರ ಒಂದು ಜೊತೆಗೂಡಿ ಒಂದು ಮೊದಲನೇ ಸಿನಿಮಾವನ್ನು ಮಾಡ್ತಾರೆ. ಅದಾದ ನಂತರ ಒಂದು ಹಿಟ್ ಸಿನಿಮಾಗಳನ್ನು ಕೊಡ್ತಾ ಈಗ ಒಂದು ಟಾಪ್ ನಟಿಯಾಗಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮಿಂಚ್ತಾ ಇದ್ದಾರೆ. ಇಂತಹ ನಟಿ ಇನ್ನೂ ಮದುವೆ ಆಗಿಲ್ಲ ಅಂತಕ್ಕಂಥದ್ದು ಎಲ್ಲರ ಒಂದು ಕೊರತೆ ಆಗಿತ್ತು. ಆದರೆ ಇಷ್ಟು ದಿನ ಒಂದು ಹಲವಾರು ನಟಿಯರು ಇನ್ನೂ ಕೂಡ ಮದುವೆ ಆಗಿಲ್ಲ. ಒಂದು ತುಂಬ ಏಜ್ ಆದರೂ ಕೂಡ ಇನ್ನೂ ಹಲವಾರು ನಟಿಯರು ಮದುವೆ ಆಗಿಲ್ಲ. ಅವರ ಸಾಲಿನಲ್ಲಿ ಒಂದು ರಚಿತಾರಾಮ್ರವರು ಕೂಡ ಬರ್ತಾರೆ. ಸೊ ಯಾಕೆ ರಚಿತಾರಾಮ್ರವರು ಮದುವೆ ಆಗಿಲ್ಲ, ಏನಾಯಿತು ಇವರಿಗೆ, ಯಾಕೆ ಮದುವೆ ಆಗಿಲ್ಲ ಅನ್ನೋದು ಎಲ್ಲರೂ ಯೋಚನೆಯನ್ನು ಮಾಡ್ತಾ ಇದ್ರು. ಆದರೆ ಈಗ ಒಂದು ಶಾಕಿಂಗ್ ನ್ಯೂಸ್ ಕೂಡ ಹೊರಬಿದ್ದಿದೆ. ಸೊ ಆ ಹುಡುಗ ಯಾರು, ಏನು ಕೆಲಸ ಮಾಡ್ತಾನೆ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಳೆಯಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ನೋಡಬೇಕಪ್ಪ ಅಂತಂದರೆ, ಒಂದು ಹಲವಾರು ಬಾರಿ ಆ ಒಂದು ಹುಡುಗನನ್ನು ಕರೆದುಕೊಂಡು ಹಲವಾರು ಕಡೆ ಆ ಒಂದು ರಚಿತಾರಾಮ್ರವರು ಒಂದು ತಿರುಗಾಡಿದ್ದಾರೆ. ಸೊ ಸೆಲೆಬ್ರಿಟಿ ಅಲ್ವಾ, ಸೊ ಯಾರನ್ನಾದರೂ ಕರ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಅನ್ಕೊಳ್ಳೋದು ಒಂದು ಕಾಮನ್. ಸೊ ಯಾರನ್ನಾದರೂ ಕರ್ಕೊಂಡು ಒಂದು ಹೋಗ್ತಾ ಇರ್ತಾರೆ ಬರ್ತಿರ್ತಾರೆ ಅನ್ನೋದು ಕಾಮನ್. ಸೊ ಯಾರಾದರೂ ಇರಬೇಕು ಅನ್ನೋದು ಒಂದು ಕಾಮನ್ ಆಗಿ ಒಂದು ಎಲ್ಲರೂ ಥಿಂಕ್ ಮಾಡೋ ವಿಚಾರ. ಯಾಕಪ್ಪ ಅಂತಂದರೆ ಸೆಲೆಬ್ರಿಟೀಸ್ಗಳು ಹಲವಾರು ಜೊತೆ ಇದ್ದೇ ಇರ್ತಾರೆ. ಸೊ ಅವರು ಒಂದು ಬಾಡಿ ಗಾರ್ಡ್ ಆಗಿರ್ಬೋದು, ಒಂದು ಅವರ ಸೆಕ್ಯೂರಿಟಿ ಆಗಿರ್ಬೋದು, ಸೊ ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ಬೋದು, ಈ ರೀತಿಯಾಗಿ ಒಂದು ಜನರು ತಿಳ್ಕೊಳ್ತಾರೆ. ಇಲ್ಲಪ್ಪ ಇವ್ರ ನಡುವೆ ಏನೂ ಇಲ್ಲ, ಇವರು ಈ ಥರ ಇದ್ದಾರೆ ಅನ್ನೋದನ್ನು ಜನರು ಸಾಮಾನ್ಯವಾಗಿ ತಿಳ್ಕೊಳ್ತಾರೆ. ಆದರೆ ಈಗ ಇತ್ತೀಚೆಗೆ ಸುದ್ದಿ ಆಗ್ತಿರೋ ವೈರಲ್ ಏನಪ್ಪ ಅಂತ ಅಂದರೆ ತುಂಬ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಒಂದು ಅವರನ್ನು ತಿಳಿದುಕೊಂಡಿರೋ ರೀತಿಯೇ ಬೇರೆ. ಒಂದು 2 ರಿಂದ 3 ವರ್ಷಗಳ ಕಾಲ ಅವ್ರ ಜೊತೆನೇ ಇದ್ದಾರೆ ಒಂದು ರಚಿತಾರಾಮ್ರವರು. ಸೊ ಇಷ್ಟು ದಿನ ಇಲ್ಲಾರ್ದು ಈಗ ಯಾಕೆ ವೈರಲ್ ಆಯಿತು ಇವರ ಫೋಟೋ. ಸೊ ತುಂಬ ಅಭಿಮಾನಿಗಳು ಗಮನಿಸ್ತಾ ಇದ್ದಾರೆ. ಸೊ ಇವತ್ತಿಗೆ ಅವರು ಕೂಡ ಹೇಳ್ಕೊಂಡಿದ್ದಾರಂತೆ, ಸೊ ಇವರೇ ನನ್ನ ಗಂಡ, ಇವರನ್ನೇ ನಾನು ಮದುವೆ ಆಗ್ತೀನಿ ಅನ್ನೋದನ್ನು. ಸೊ ಅಷ್ಟಕ್ಕೂ ಆ ಹುಡುಗ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿಲ್ಲ. ಸೊ ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ತೀನಿ ಮಾಹಿತಿ ಸಿಕ್ಕ ತಕ್ಷಣ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಸ್ವತಃ ರಚಿತಾರಾಮ್ರವರು ಹೇಳ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ಮದುವೆಯನ್ನು ಕೂಡ ಆಗ್ತೀನಿ ಅನ್ನೋ ಮಾತನ್ನು. ಸೊ ಆ ಹುಡುಗ ಯಾರು ಏನು ಅನ್ನೋದ್ರ ಬಗ್ಗೆ ನಿಮ್ಗೇನಾದರೂ ಅಪ್ಡೇಟ್ ಬೇಕಾದರೆ ಒಂದು ಅಪ್ಡೇಟ್ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಆ ಒಂದು ಮಾಹಿತಿನ ಕಲೆ ಹಾಕಿ ನಿಮಗೆ ತಿಳಿಸ್ಕೊಡ್ತೀನಿ.